ನೀನು ಸಸಿ ಎಲ್ಲೇ ಹೋಗಿದ್ಲಲ್ಲ ಬಂದ್ಲನ ಹರಿಗ್ಯಾಡಕ್ಕೆ ಹೋಗ್ಯಾಳ. ಕಂಡದ್ ನೆನಪಿಲ್ಲ ಹತ್ತಿದ ನೆನಪಿಲ್ಲ ಹೋಗೈತಿ. ನೀನು ಹೋಗಿ ಬರ್ಬೇಕಿಲ್ಲ ಮಮ್ಮಗಳ ಹತ್ರ. ಅದನ್ನ ಇದನ್ನ ನೋಡಿ ಬರ್ತಿದ್ದಿ. ಮನ ಮರಿ ಎದಿಲ್ಲ ನನಗೆ ಹೇಳು. ಬಾಯ್ರ ಅವ್ರವ ಅನ್ನಕತ್ತೈತಿ ಎಲ್ಲಿದ್ರು ಕೊಡು. ತಗೋ ಶಂಕ್ರಿ ಅಡುಗೆ ಮಾಡಿದೇನ? ಹ್ಞೂನವ. ಈಗ ಬಿಸಿಲೊಂದು ಭಾಳ ಐತ್ಲ ಒಲಿ ಮುಂದೆ ಕುತ್ಕೊಂಡು ಅಡುಗೆ ಮಾಡಕ್ಕೆ ಆಗಂಗಿಲ್ಲ. ಅದಕ್ಕೆ ನಸಿನಾಗೆ ಎದ್ದು ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟಿರ್ತೀನಿ. ಬಿಸಿಲಾಗ ಕುಂತ್ಕೊಂಡು ರೊಟ್ಟಿ ಯಾರು ಮಾಡ್ಯಾರ ಯವ್ವ ಒಲಿ ಮುಂದೆ? ಮತ್ತು ಮೈ ತುಂಬ ಬೆವ್ರು ಸಾಲಿ ಹೇಳ್ತಾವ. ಅದಕ್ಕೆ ಲಗುನ ಎದ್ದು ಎಲ್ಲ ಅಡುಗೆ ಮಾಡಿಬಿಟ್ಟಿರ್ತೀನಿ. ಅದು ಬೀಸ್ಬಿಡು. ಈಗ ಅಡುಗೆ ತುಪ್ಪ ಅಡುಗಿದು ಹೆಂಗೆ ನೀನೇ ಮಾಡ್ತೇನೆ ಅಡುಗೆನ? ರೊಟ್ಟಿ ಹೊಡೆದಿಟ್ಟೋಗ್ಯಾಳ ಮರೇನಿ ಸಾರು ಪಲ್ಯ ಅನ್ನ ಮಾಡ್ಕೊತೀನಿ. ಇಲ್ಲಾಂದ್ರೆ ಆಚೆ ಕಡೆ ನನ್ನ ಸೊಸೆ ಅದ ಅಲ್ಲ ಹಾಕಿರ ಕೊಟ್ಟಿರ್ತಾ ಅಟ್ಟ. ಯಾಕೆ ಇವತ್ತು ಗಿರ್ನಿ ತೆಗ್ದಿಲ್ಲನ ಇಲ್ಲಿ ಬಂದು ಕುಂತಿ? ಈಗ ಬಿಸಿಲು ದಿನಕ್ಕೆ ನಾ ಹೋಗಂಗಿಲ್ವ ಗಿರ್ನಿ ಹಾಕಕ್ಕೆ? ನನ್ನ ಮಗ ಹೊಕ್ಕನ ಈಗ ನಾ ಹೋಗಂಗಿಲ್ಲ. ಬಿಸಿಲೊಂದು ಭಾಳ ಐತಿ, ಮ್ಯಾಗ ತಗಡು ಹಾಕೈತಿ. ತಗಡು ಕಾದು ಒಳಗೆ ಒಂಥರ ಕುದು ಬಂದಂಗೆ ಆಗುತ್ತೆ. ತಡ್ಕೊಳಕ್ಕೆ ಆಗಂಗಿಲ್ಲ ಈಗ. ಅದಕ್ಕೆ ಹೋಗಂಗಿಲ್ಲ ಅಂದಂಗೆ ಇತ್ತಾಗ ಬಂದಿದ್ದಿ. ನನ್ನ ಮಗಗೆ ಜವಾರಿ ತತ್ತಿ ಸಾರು ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಆಕಿ ಕಲ್ಲಿ ಹತ್ರ ಅದಾವಂತಂದ್ರು. ಅದಕ್ಕೆ ಬಂದು ಆಕಿ ಕದ ಹಾಕೊಂಡು ಹೋಗ್ಯಾಳ. ಎಲ್ಲಿ ಹೋಗ್ಯಾಳ ಏನು ಆಕೆ? ಸಂಜೆ ಮುಂಚೆ ವಿಶ್ವಾಸನ ಸಿಗಂಗಿಲ್ಲ ಆಕೆ. ಆಕೆ ದಗ್ದಕ್ಕೆ ಹೋಗಿರ್ತಾ ಈಗ. ಹೌದನ? ಮತ್ತೆ ಇಲ್ಲಿ ಯಾರ ಕಡೆ ಸಿಗ್ತಾವು ಜವಾರಿ ತತ್ತಿ? ಇಲ್ಲಿ ಆಕೆ ಬಿಳಿಯವ ಅದಾಳಲ್ಲ, ಆ ಬಿಳಿಯವನ ಹತ್ರ ಸಿಗ್ತಾವೆ ನೋಡು. ಆಕೆ ಎಷ್ಟು ರೂಪಾಯಿ ಕೊಂದೇನು? 7 ರೂಪಾಯಿ ಕೊಂಡು ಕೊಡ್ತಾ ಅಂತ. ಆದ್ರೆ ನೋಡ್ಕೊಂಡು ತಗೋ. ಈ ದಿನಕ್ಕೆ ತತ್ತಿ ಬಿಸಿಲಿಗೆ ಕಲಿಕ್ ಬಿಟ್ಟಿರ್ತಾವ. ನೋಡ್ಕೊಂಡು ತಗೋ. ನಾನು ಒಂದು ಸತಿ ತೊಗೊಂಡಿದ್ನವ, ಆಕೆ ಹಂಗೆ ಮಾಡಿದ್ಲು. ಅದಕ್ಕೆ ನಿನಗೆ ಹೇಳಿದ್ನೆ ಬ್ಯಾಡ ಬಿಡಿಯವ. ಮತ್ತು ಅವು ಎಷ್ಟು ದಿನಕ್ಕೆ ಕೊಡ್ತಾ ಏನು ಯಾರಿಗೆ ಗೊತ್ತು? 7 ರೂಪಾಯಿ ಕೊಟ್ಟು ಮತ್ತು ಅವ್ನು ತೊಗೊಂಡು ಹೌದಿಲ್ಲ ಅಂದಂಗೆ. ಆಕೆ ಸಾವಕ್ಕನ ಸೊಸಿಗೆ 7ರಾಗಿತ್ತಂತ ದವಾಖಾನೆ ಹೇರ್ಯಾರಂತ. ಹೌದಾ? ನಾಡಾನು ಸಾಕತ್ತಿದ್ದು ಅಂತ ಆಕೆಗೆ 7ರಾಗನ ಹೇರ್ಕೊಂಡು ಹೋಗ್ಯಾರಂತ. ಪಾರಿ ನೋಡಿದ್ರೆ ನಮ್ಮಕ್ಕಿ ಕೂಡಿ ಹೋಗ್ಯಾಳ. ಯಾವ ನೀನು ಸೊಸಿ ಅಂಕರು ತೀರ ಹೆಚ್ಚಿನ ಹಾಕ್ಯದ. ಊರಾಗ ಯಾರೊಬ್ರು ಬ್ಯಾಡ ಹಾಕ್ಯಬೇಕು. ಪಾರೋ ಇದ್ರೆ ಮುಗಿದು ಹೋತ್ ನೋಡು. ತೀರ ಹೆಚ್ಚಿನ ಹಾಕ್ಯಾರವ ಇವರು. ಯವ್ವ ನಮ್ಮ ಮನೆಗೆ ಯಾರ್ದ ಬೆಂಕಿ ಹಚ್ಚಿ ಇಟ್ಟಾಕಿನ ಪಾರವ ಗೊತ್ತನ? ಕುಂದ್ರೆ ಚಿಗವ ನಿಂತ ಮಾತಾಡಕತ್ತಿಯಲ್ಲ. ನಿಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಮನ್ಯಾಗ ಅರ್ಧ ಬೆಂಕಿ ಹಚ್ಚಿ ಇಟ್ಟಾಕಿನ ಪಾರವ. ನಮ್ಮ ಹುಡುಗಿನ ಓಡಿಸಿ ಕಳಿಸ್ದಾಕೆ ಹಾಕಿ ಮತ್ತು ನಮ್ಮ ದೊಡ್ಡ ಮಗನ ದತ್ತಕ್ಕೆ ತೊಗೊಳಕತ್ತಿದ್ವಿ. ನನ್ನ ಮೊಮ್ಮಗಳನ್ನ ಚೂ ಬಿಟ್ಟು ಅಲ್ಲಿ ಕಿಟಿಬಿ ಹೆಚ್ಚಿಲ್ಲ. ಆಕೆ ಹಂಗೆ ನೋಡು. ಈಗ ಪಾಪ ಹೊಟ್ಲಿ ದುಡ್ಗಿನ ಮನ್ಯಾಗ ಬಿಟ್ಟು ದಗದ ಮಾಡಕ್ಕೆ ಹಚ್ಚಿ ಓಡಿ ಹೋಗ್ಯಾ ನೋಡು. ಪಾಪವ ಯವ್ವ ಹುಡುಗಿಗನ ದಗದ ಮಾಡೋದು ಮನ್ಯಾಗದು ಕೃಷ್ಣವೇಣಿ ನೋಡಲ್ಲ. ಆ ರಮೇಶ್ ಅಂದ ಲಗ್ನ ಅದನ್ನು ಮನ್ಯಾಗ ಇಟ್ಕೊಂಡಾರ. ಎದಕ್ಕೆ ಸೊರ್ಸಾಡಕ್ಕೆ ಬೇಕಲ್ಲ. ಈಕಿಗೆ ಮಾಡೋದು ನಿಗಂಗಿಲ್ಲ. ಈಕಿ ಚೈನು ಮಾಡೋದ ಈಕಿಗೆ ಉಂಡು ಉಳಿದಿರ್ತತಿ. ಮತ್ತು ಮನ್ಯಾಗ ಸೊರ್ಸಾಡಕ್ಕೆ ಬೇಕಲ್ಲ. ಅದಕ್ಕೆ ಕೃಷ್ಣವೇಣಿನ ಬಿಡೋವಳ್ಳು. ಅದು ರಾಮೆ ಅರ್ಧ ಮುರ್ದ ಐತೆ, ಅದು ಹುಡುಗಿ ಅರ್ಧ ಮುರ್ದ ಐತಿ. ಅದಕ್ಕೆ ಮನ್ಯಾಗ ದಗದ ಮಾಡಕ್ಕೆ ಇಟ್ಕೊಂಡಾರ. ನೋಡಲ್ಲ. ಎಲ್ಲಿ ಹೋಗಿದ್ದಿ ನೀನು? ಒಟ್ಟ ಎಲ್ಲಿ ಕಾಣಲೇ ಇಲ್ಲ. ನಮ್ಮ ಚಿಗೋವನ್ನ ಮೈದನನ್ನ ಮಗಳದು ಲಗ್ನ ಇತ್ತ. ಮತ್ತು ಮನೆ ಮುಟ್ಟ ಬಂದು ಲಗ್ನ ಪತ್ರ ಕೊಟ್ಟು ಹೋಗಿದ್ರ. ಅದಕ್ಕೆ ಹೋಗಿದ್ದೆ. ಅದಕ್ಕಂತೀನಿ ನೀನು ಮಧ್ಯಾಹ್ನ ಕುಂದ್ರಾಕ್ ಬರಲೇ ಇಲ್ಲ ಕಟ್ಟಿಗೆ. ಯಾಕೆ ಒಳಿಬಿಟ್ಟಲ್ಲ ಈಕಿ ಅಂತೇಳಿ ಅಂದ್ಕೊಂಡೆ. ಕೃಷ್ಣವೇಣಿಗೆ ಆಗ 7ರಾಗಿತ್ತಿಲ್ಲ. ಆಕಿಗೆ ನಡ್ನು ಚಲೋಗ್ಯಾವು. ಆಕಿನ ದಾಖಣಿಗೆ ಹಿರಿಯಾರು ನೋಡು. ಅಯ್ಯ ನನಗೆ ಅಲ್ಲೇ ಊರಾಗಿದ್ದಾಗ ಗೊತ್ತು. ನಿನಗೆ ಯಾರು ಹೇಳಿದ್ರಲ್ಲೇ? ಆ ಬಸನ್ಯವ ಆಕೆ ಫೋನ್ ಹಚ್ಚಿ ಹೇಳಿಲ್ಲ ನನಗೆ. ಹೌದನು? ಇನ್ನೊಂದು ವಿಷಯ ಗೊತ್ತನು? ನಾ ಏನು ಬಸ್ನೇ ಬರಾಕತ್ತಿದ್ನಲ್ಲ, ಅದು ಬಸ್ನ್ಯಾಗ ಆ ಕೃಷ್ಣವೇಣ್ಯಾರ ಅವ್ವ ಅವ್ರ ಚಿಗೋ ಬರಾಕತ್ತಿದ್ರು. ನಾನು ನೋಡಿದ್ನೆ. ಇವ್ರನ್ನೆಲ್ಲೇ ನೋಡಿನಲ್ಲ ಅಂತ ಅನ್ನಿಸ್ತವ ನನಗೆ. ಆ ರಾಮೇನ್ ಲಗ್ನದಾಗ ನೋಡಿದ್ನಲ್ಲ ನೆನಪಾತ್. ಮತ್ತು ಅಯ್ಯೋ ಹಿಂಗಲ್ಲ ಅಂತೇಳಿ ಹೋಗಿ ನಾನು ಮಾತಾಡ್ಸಿದ್ನಿ ಅವ್ರನ್ನ. ಮಾತಾಡ್ಸಣ್ಣ ಅವ್ರ ಚಿಗವ ನಿಮ್ಮ ಮನೆ ನಮ್ಮ ಹುಡುಗಿ ಮನೆ ದೂರನ ಅಂತ ಕೇಳ. ಇಲ್ಲ ಯಾವ ದೂರ ಏನಿಲ್ಲ, ಒಂದು 8 ಮನೆ ದಾಟನ ನಮ್ಮದು ಮನೆ ಅಲ್ಲೇ ಐತಿ. ಮುಂಜಾನೆ ಬೆಳಗಾದ್ರೆ ಅವ್ರ ಮಕ್ಕ ನಾವು ನೋಡ್ತೀವಿ, ನಮ್ಮ ಮಕ್ಕ ಅವ್ರು ನೋಡ್ತಾರ ಅಂತ ಅಂದೆ. ಆಕಿ ಪಾರವ ಇಡೀ ಊರಿಗೆ ಬೆಂಕಿ ಹಚ್ತಾಳ, ಇಡೀ ಊರ್ದ ಮಾತಾಡ್ಕೊಂತ. ನಾನು ಸುಮ್ಮನೆ ಇರಲಿಲ್ಲ. ನಿಮ್ಮ ಮಗಳನ್ನ ಯವ್ವ ಮೈನ್ ಹರೇ ದುಡಿಸ್ತಾರ. ಅದಕ್ಕೆ ನಿಮ್ಮ ಮಗಳಿಗೆ ಹಂಗತೆ ಆಗೈತೆ ನೋಡಂತೆ ಫಿಟ್ಟಿಂಗ್ ಇಟ್ಟಬಿಟ್ಟೆ ನೋಡಿ ನಾನು. ಬರೋಬ್ಬರಿ ಮಾಡಿ ನೋಡ್ಲಿ ನೀನು. ಹಿಂಗೆ ಮಾಡ್ಬೇಕಿತ್ತು. ನನಗೆ ಅಂಕರು ಹಾಲು ಕೊಡೋದಷ್ಟು ಸಂತೋಷ ಆಯ್ತು ನೋಡು. ನೀ ಕೆಲಸ ಮಾಡಿದ್ದಕ್ಕೆ ನನಗೆ ಅಂಕರು ಭಾಳ ಖುಷಿ ಆಗೈತೆ ನೋಡ್ಲಿಲ್ಲತ್ತಿ. ಬರೋಬ್ಬರಿ ಬಗನಿ ಊಟ ಐತಿ ಅಲ್ಲೇ ಪಾರಿಗೆ. ಕೈಗೊಂದು ಕಾಲಿಗೊಂದು ಹಾಕಿ ಹೇಗೆ ನಾನು ಯವ್ವ ನಿಮ್ಮ ಮಗಳದನ್ನ ದಗದ ಮಾಡಾಕ ಹಚ್ಚಿರ್ತಾರ. ಯವ್ವ ಹುಡುಗಿ ನಮ್ಮನೆ ಹಿಂಗತಿ ಮಾಡತ್ತ ಹಂಗೆ ಹಿಂಗೆ ಎಲ್ಲ ಹೇಳಿದ್ನೆ. ಈ ಬೆಸಗುಡ್ಕೊಂತ ಹೋಗ್ಯಾರ. ಅಲ್ಲಿ ದವಾಖಾನೆಗೆ ಏನೈತೆ ಅನ್ನೋದು ಗೊತ್ತಿಲ್ಲ. ಲಡಾಯಿ ಆಡ್ತಿರ್ತಾರ ಅಲ್ಲಿ.
ಯವ್ವ ಹುಗ್ಗಿ ಹೋಳ್ಗಿ ತಿಂದಷ್ಟು ಖುಷಿ ಆತು. ಬರೋಬ್ಬರಿ ಇಟ್ಟು ನೋಡು ಬಗ್ನಿಗೆ ಊಟ ನನಗಂಕ್ರು ಭಾಳ ಖುಷಿ ಆತವ. ಯಾರಿಗೆ ಖುಷಿ ಆಗೈತೆ ಬಿಟ್ಟೈತೆ, ನನಗಂಕ್ರು ಭಾಳ ಖುಷಿ ಆಗೈತೆ ನೋಡು. ಬರೋಬ್ಬರಿ ಮಾಡಿ ನೋಡಲಿ. ನಿನ್ನ ಬಾಯಿ ಸಕ್ರೆ ಹಾಕ್ಲಿ. ಎಷ್ಟು ಸಿಹಿ ಸುದ್ದಿ ತೊಗೊಂಬಂದಿಲ್ಲ. ಹಂಗಾದ್ರೆ ಪಾರವನ್ನ ಮಾತ್ರ ಲಡಾಯಿ ಆಡಿಸ್ತಾರ ಬೀಗರು. ಬಿಟ್ಟಾರನ ಹರದ ನೋಡ್ತಾರೇಕಿನ. ಏ ಸುಮ್ಮಿರೇವ ಸಾಯಿ ಬಂದ್ಲ. ಸಾಕ ಏನೇವ ನಿನ್ನ ಸೊಸಿಗೆ ಹಿಂಗತಿ ಆತಂತಲ್ಲ. ಹ್ಞೂನೇವ ಆ ಮನ್ಯಾಗ ಎಷ್ಟು ಚಂದ ಎಲ್ಲ ದಗದ ಮಾಡ್ಯಾಳ, ಎಲ್ಲ ಮಾಡ್ಯಾಳ, ಏಕದಮ್ಕ ಹಂಗತಿ ಆತ್ ನೋಡು. ನಾವು ಅದನ್ನ ಮಾತಾಡ್ಕೊಳಕತ್ತಿದ್ದೀವ. ಪಾಪ ಹಿಂಗತಿ ಅಂತ ನೋಡ ಅಂತೇಳಿ ಡಾಕಣಿಗಿಂದ ಅದು ಫೋನ್ ಅದು ಹಚ್ಚಿದ್ರನ. ಹುಡುಗಿ ಹೆಂಗೈತಂತ. ಯವ್ವ ಹುಡುಗಿ ಆಪ್ರೇಷನ್ಕಿನ ಕರ್ಕೊಂಡು ಹೋಗ್ಯಾರಂತ. ನನಗೂ ಜೀವಕ್ಕೆ ಸಮಾಧಾನ ಇಲ್ಲಂಗೆ ಆಗ್ಬಿಟ್ಟತಿ. ಅದಕ್ಕೆ ನಾನು ಹೊಂಟೀನಿ ನೋಡು. ನಮ್ಮ ಸಂಗು ದವಾಖಾನಿಗೆ ಹೊಂಟಾನಂತ. ಅದಕ್ಕೆ ಅವ್ನು ಕೂಡ ಹೊಕ್ಕಿನಿ, ಕಳಿಸಿ ಬರ್ಬಾರ್ಯವ ಅಂತ ಹೇಳಿದೆ. ನಮ್ಮ ಸಹನಕ್ಕೆ ಕರ್ಕೊಂಡು ಹೊಂಟ ನೋಡು. ಮತ್ತು ಜೀವ ಹೆಂಗೆ ತಡ್ದಿತ್ತೇಳು. ಎಟ್ಟ ಮಾಡಿದ್ರು ಪಾಪ. ಸಾಕನು ವಂಸದ ಕುಡಿ ಹೊಟ್ಟೆ ಹೊತ್ಕೊಂಡಾಳ ಕೃಷ್ಣವೇಣಿ. ಮತ್ತೆ ಸಾಕು ಸಂಕಟ ಆಗ್ಲಾರ ಇರ್ತೈತೆ. ಹೌದಿಲ್ಲ ಸಾಕ್ರಿ. ನೋಡ್ವಾ ಅದೇನ ನಾವು ಜಗಳ ಮಾಡಿರ್ಬೋದು ಬಿಟ್ಟಿರ್ಬೋದು, ಆದ್ರೆ ನಮಗಂಕರು ಭಾಳ ಕೆಟ್ಟ ಅನಿಸ್ತವ ಯವ್ವ ಈ ಸುದ್ದಿ ಕೇಳಿ. ನಾನೇ ನಿಮ್ಮ ಮನೆಗೆ ಮಾತಾಡ್ಸಕ್ಕೆ ಬರಾಕಿದ್ ನೋಡು. ಇವ್ರು ಕುಂತಿದ್ರ ಇಲ್ಲೇ ಇವ್ರು ಕೂಡ ಮಾತು ತಿಳ್ಕೊಂತ ನಿಂತಿದ್ನೆ. ನೀನ ಹೊರ ಬಂದಿ ನೋಡು. ಆದರೂ ಹಿಂಗತಿ ಆಗ್ಬಾರ್ದಿತ್ತವ. ಅದು 7ರಾಗ 1. ನಿಮ್ಮಂತಾರ ಇರ್ಬೇಕು ಉಸಿರುಳಿ ಅಂತಾರ. ಸಮಯಕ್ಕೆ ಬಂದಂಗೆ ಬಣ್ಣ ಬದಲಾಯಿಸರ್ ನೀವು. ನೀನು ನಾನು ನಮ್ಮ ಕೃಷ್ಣವಿನ ಅಕ್ಕ ಹೋಗೋ ಮುಂದಾಗ ಹೆಂಗೆಲ್ಲ ಮಾತಾಡಿದ್ರಿ. ಈಗ ನೋಡಿದ್ರೆ ರೊಟ್ಟಿಗೆ ಬೆನ್ನಿ ಸವ್ರದಂಗೆ ಮಾತಾಡಕತ್ತಿರಲ್ಲ. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿರೇನ. ಹಾಗೆಲ್ಲ ನೋಡೀನಿ ಒಟ್ಟರು ಕುಂತ್ಕೊಂಡು ನಮ್ಮ ಅಕ್ಕಗೆ ಹಿಂಗತಿ ಆಗೈತೆ ಅಂತ ನಕ್ಕೊಂತ ಮಾತಾಡಕತ್ತಿದ್ರಿ. ನಿಮ್ಮಂತಾರ ಇರೋದ್ರಿಂದನ ಒಂದೊಂದು ಜೀವನ ಹಾಳಾಗಕತ್ತಿದ್ದ. ಮೊದ್ಲೇಕ ನಿಮ್ಮ ಮನೆಯನ್ನು ನೀವು ತೊಳ್ಕೊ ಹೋಗ್ರಿ. ಅಯ್ಯ ಅಪ್ಪಿಸ್ರಿ ನಿನಗೂ ಭಾಳ ಬಂದತ್ತಾಳ. ಅವ್ರ ಮನೆಗೆ ಹೋಗಿಂದ ಎಟ್ಟು ಮಾತಾಡಕತ್ತಿ ಏನ್ತಾನ. ಮಾತಾಡಬೇಕು ನಿಮ್ಮಂಥವ್ರು ಇದ್ದಲ್ಲಿನ. ಮುಂದೆ ಚಂದಾಗ ಮಾತಾಡೋದು, ಹಿಂದೆ ಮಾತ್ರ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕೋದು. ನೀವೆಲ್ಲರೂ ನಮ್ಮ ಅಕ್ಕಗೆ ಹಿಂಗತಿ ಆತಂತೆ ಚಲೋ ಆತಂತೇಳಿ ಮಾತಾಡ್ಕೊಳಕತ್ತಿದ್ರಿ. ಹಾಲು ಕುಡ್ದಾಗ ಸಂತೋಷ ಆಗೈತಿ ಅಂತ ಅನ್ನಕತ್ತಿದ್ರಿ. ಈಗ ನಮ್ಮ ಅಂಟಿಯರನ್ನ ಕರ್ಕೊಂಡು ಹೊರ ಬರೋಣ ಈ ಮಾತಂತೀರನ್ನ. ನಮ್ಗೇನು ಗೊತ್ತಾಗಂಗಿಲ್ಲ ಅಂತ ಮಾಡ್ರೇನ. ಈಗಿನ ಅತ್ತಿಕಿನ ಆತದ ಬಿಡು. ನಿಮ್ಮ ಅತ್ತಿಗನ ಚಂದ ಟ್ರೈನಿಂಗ್ ಕೊಟ್ಟ ಬಿಡು. ನಿನಗೆ ದೊಡ್ಡರಿಗೆ ಸಣ್ಣರಿಗೆ ಹಿಂಗ ಮಾತಾಡಂತ ಕಲಿಸ್ಕೊಟ್ಟ ನಿಮ್ಮ ಅತ್ತಿ. ನಮ್ಮ ಅತ್ತಿ ಅದನ್ನು ಕಲಿಸ್ಕೊಟ್ಟಾಳ್ರಿ. ಹಂಗ ಹಿಂದೊಂದು ಮುಂದೊಂದು ಮಾತಾಡಿ ಪಿಟಿಂಗ್ ಇಡೋರಿಗೆ ಬೇಷಗ ಬಗನಿ ಕೂಟ ಬಂದಿಸ್ಬೇಡಿ ಅಂತಲೂ ಹೇಳ್ಕೊಟ್ಟಾಳ್ರಿ. ನೋಡೋಣ ಬಾ 7 ದಿನ ನಡಿತೈತಿ ಅತ್ತಿ ಸೊಸಿದು. ಅತ್ತಿ ಕಲಿಸ್ಕೊಟ್ಟ ಅಂತ ಈಕೆ ಮಾತಾಡಕ್ಕೆ ಬಂದ. ಅಪ್ಪಿಸ್ರಿ ಹೇಳ. ನಿನ್ನರ ಏನು ಚಂದ ಇಟ್ಕೊಂಡಾರ. ನನ್ನ ಮಗನ ಲಗ್ನ ಆಗಿದ್ದೆ ಅಂದ್ರೆ ನಿನ್ನ ರಾಣಿ ಥರ ಇಟ್ಕೊಂತಿದ್ದೆ. ಅಲ್ಲೇ ನಾಯಿಗತಿ ಇಟ್ಕೊಂಡಾರ. ನಾ ಏನು ನೋಡಿಲ್ಲ ಅಂತ ಮಾಡಿ ನಿಮ್ಗೆ ಯಾರಿಗೂ ಮಾಡಕ್ಕೆ ಕೆಲಸ ಇರಂಗಿಲ್ಲ. ಗಂಡ್ರು ಕೆಲ್ಸಕ್ಕೆ ಹೋದ ತಕ್ಷಣ ಕಟ್ಟಿ ಕುಂತ್ಕೊಂಡು ಬರೀ ಯಾರು ಏನು ಮಾಡಿದ್ರು, ಯಾರು ಹೋದ್ರು, ಯಾರ ಮನೆಗೆ ಯಾರು ಬಂದರು, ಯಾರ ಮನೆಯಾಗ ಏನು ನಡೆಯಕತ್ತತಿ, ಬರೀ ಇದನ್ನ ಆಡ್ಕೊಳೋದಾತ. ನಂದು ಏನು ಹೇಳ್ತಿ. ನಮ್ಮ ಅತ್ತಿ ನಾನು ಚಂದ ಇಟ್ಕೊಂಡಾಳ, ಮಗಳಕಿನ ಚಂದ ಇಟ್ಕೊಂಡಾಳ. ನಮ್ಮ ಅತ್ತಿ ಬಗ್ಗೆ ಮಾತಾಡೋ ಅರ್ಹತೆನೂ ಇಲ್ಲ ನಿಮ್ಗೆ. ಮಾಡಕ್ಕೆ ಕೆಲಸ ಇರಂಗಿಲ್ಲ. ಬರೀ ಮಂದಿ ಮನಿದ ಆಡ್ಕೊಂತೀರಿ. ಮೊದ್ಲೇಕ ನಿಮ್ಮ ಮನೆಯನ್ನು ನೋಡ್ಕೊ ಹೋರಿ. ನಿಮ್ಮ ತಾಟ್ನ್ಯಾಗ ಹೆಗನ್ ಸತ್ತು ಬಿದ್ದಿರ್ತತಿ. ಆದ್ರೂ ಅದನ್ನ ನೋಡ್ಕೊಳಂಗೇನೇ ಇಲ್ಲ. ಮಂದಿ ಮನಿ ಇನಿಕ್ ನೋಡು ಬುದ್ಧಿ ಬಿಡಂಗೇನೇ ಇಲ್ಲ. ಮುಂದೆ ಬೆಲ್ದಂಗೆ ಮಾತಾಡೋದು, ಹಿಂದೆ ಮಾತ್ರ ನಮ್ಮ ಬೆನ್ನಿನ ಚೂರಿನ ಹಾಕೋದು. ನಿಮ್ಮಂತಾರ ಬುದ್ಧಿ ನಮಗೆ ಗೊತ್ತೈತಿ. ನಮ್ಮ ಅತ್ತಿ ಹೇಳ್ಕೊಟ್ಟ ಯಾರ್ಯಾರ ಜೊತೆ ಹೆಂಗಿರ್ಬೇಕು ಹೆಂಗಿರ್ಬಾರ್ದು, ಯಾರ್ಯಾರಿಗೆ ಏಟೇಟ್ ಮರ್ಯಾದೆ ಕೊಡ್ಬೇಕಂತೇಳಿ ನಮ್ಮ ಅತ್ತೆಲ್ಲ ಕಲಿಸ್ಕೊಟ್ಟ. ಇವ್ರು ಏಟದಾರ ನಮ್ಗೆ ಗೊತ್ತೈತಿ. ನಡಿ ಹೋಗೋಣ. ಅಯ್ಯೋ ಸೊಸಿ ಮ್ಯಾಗ ಎಲ್ಲಿಂದ ಪ್ರೇಮ್ ಹುಟ್ಕೊಂತ. ಅದ ಸೊಸಿಗೆ ಎಟ್ಟು ಕಿರ್ಕೊಳ ಕೊಟ್ಟಿ ಆಕಿ ಸಂಬಂಧ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರು. ಈಗ ಎಲ್ಲಿಂದ ಹೋಗಿ ಕೆರೆಯಕತ್ತ. ನಿಮ್ಮಂತಾರ ಲಡಿಬೇರೆ ಮಾತು ಕೇಳ ನಾ ಹಿಂಗತಿ ಆಗಿದ್ದು. ಕಷ್ಟ ಕಾಲಕ್ಕೆ ನಮ್ಮರ ನಮಗೆ ಹಾಕಾರ ಅನ್ನೋದು ಈಗ ಅರ್ಥ ಮಾಡ್ಕೊಂಡ್ಯಾನ. ನಿಮ್ಮಂತ ಲಡಿಬೇರ್ನ ನಾ ಬಿದ್ದಾಗ ಒಬ್ರು ನೋಡ್ಲಿಲ್ಲ. ಲಡಿಬೇರೆ ಹೇಳ್ರಿ. ಸೊಸಿ ಒಂದಿಟ್ಟು ಚಂದಾಗ ಸಸ್ಕ ಪಸ್ಕ ಮಾಡಿ ಹಾಕಿದಂಗದ ಬಿದ್ದಾಗ ಅದಕ್ಕೆ ಸೊಸಿ ಅನ್ನಕತ್ತ ಬಿಡು ಸಾಕ. ಸಸ್ಕ ಆಟ ಅಲ್ಲ ಸ್ಯಾಗಿನ ಬಸ್ ಮ್ಯಾಗ ತುಪ್ಪ ಹಾಕಿದಂಗದ ಈಕಿಗೆ. ಬರೀ ಮುಂಜಾನೆ ಸಂಜೆ ಮಟ್ಟ ಇನ್ನೊಬ್ರು ಮನೆಯಾಗ ಏನಾಕತಿ ಅನ್ನೋದು ಬಿಟ್ಟು ನಿಮ್ಮ ಮನೆಯಾಗ ಏನಾಗಕತ್ತ ಅನ್ನೋದನ್ನ ನೋಡ್ಕೊಳ ಕಲೀರಿ. ಮಂದಿ ಮನೆ ಬೆಂಕಿ ಹೆಚ್ಚಿ ಮೈ ಚಳಿ ಕಾಸ್ಕೊನಾರ. ಮೊದ್ಲೇಕ ಅದನ್ನ ಬಿಡ್ರಿ. ಚಂದನ ಪದ್ಧತಿ ಕಲ್ಕೋರಿ. ಅಯ್ಯಯ್ಯಯ್ಯಯ್ಯಯ್ಯ ಇನ್ನು ಈಕಿಗಿನ್ನೂ ಬರ್ತ್ ಗೊತ್ತಿಲ್ಲ. ಒಂದು ಕಾಲು ಒಳಗೆ ಒಂದು ಕಾಲು ಹೊರಗೆ. ಮುಂದೈತಿ ನಿಂದು.